ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಆಕಾಶ್ ಅಲಿಯಾಸ್ ಅಕ್ಕಿ. ನೀಪೇನ್ ಅಂದ್ರೆ ಮಂಡಿ ನೋವು ಹೇಗೆ ಬರುತ್ತೆ, ಅದರ ಕಾರಣಗಳು ಏನು ಮತ್ತೆ ಲಕ್ಷಣಗಳೇನು, ಇದನ್ನ ಯಾವ ರೀತಿ ಸರಿ ಮಾಡ್ಕೋಬಹುದು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ಮಂಡಿಯಲ್ಲಿ ಒಂದು ಕಾರ್ಟಿಲೇಜ್ ಭಾಗ ಏನಿದೆ ಮತ್ತೆ ಅದು ಡ್ಯಾಮೇಜ್ ಇರೋ ಅದ್ರ ಕೆಳಗಡೆ ಇರೋ ಒಂದು ಮೆನಿಸ್ಕೋಸ್ ಏನಿದೆ ಆ ಒಂದು ಪಾರ್ಟಿ ಬಂದು ಎರಡೂ ಬಂದ್ಬಿಟ್ಟು ಘರ್ಷಣೆ ಆಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೋವಾಗೋ ಚಾನ್ಸಸ್ ಇರುತ್ತೆ. ಇದು 4 ಸ್ಟೇಜ್ ಇರುತ್ತೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ಯೂರ್ ಮಾಡಬಹುದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಬೇರೆ ವಿಧಿನೇ ಇಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ನೀವು ಸರ್ಜರಿ ಮಾಡಲೇಬೇಕಾಗಿದ್ದರೆ ಚಾನ್ಸಸ್ ಇದೆ. ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ನಮಗೆ ಕೇಸ್ ಏನಾದ್ರು ಬಿದ್ರೆ ಬಂದ್ಬಿಟ್ಟು ಅದರಿಂದ ಕೂಡ ನಮಗೆ ತಕ್ಕಂತೆ ವೇಟ್ ಇಲ್ಲ ಅಂದ್ರೆ ತುಂಬಾ ಓವರ್ ಕೊಲೆಸ್ಟ್ರಾಲ್ ಇದ್ರೆ ಅದರಿಂದ ಕೂಡ ಡ್ಯಾಮೇಜ್ ಇದೆ. ಯಾವ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತೆ ಗ್ಲೂಕೋಸಮ್ ಈ ಮೂರನ್ನ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಬಂದ್ಬಿಟ್ಟು ಮೈಕಾಲ್ ನೋವು ಇದ್ರೆ ಸರಿ ಮಾಡಿ ಕೊಡುತ್ತೆ, ಬೆನ್ನು ನೋವು ಇದ್ರೆ ಸರಿ ಮಾಡಿ ಕೊಡುತ್ತೆ, ಕೈ ಕಾಲು ನೋವು ಇದ್ರೆ ಸರಿ ಮಾಡಿ ಕೊಡುತ್ತೆ, ಮತ್ತೆ ಮಂಡಿಯಲ್ಲಿರುವಂತ ಮೇನ್ ಕಂಟೆಂಟ್ ಏನಿದೆ ಇದು ಈ ಕಾರ್ಟಿಲೇಜ್ ಭಾಗ ಅದಕ್ಕೆ ಕೂಡ ಇದು ನೋವು ಕಮ್ಮಿ ಮಾಡಿ ಕೊಡುತ್ತೆ. ಬಾಡಿ ಸ್ಟ್ರಾಂಗ್ ಆಗಿರಕ್ಕೆ ಕೂಡ ಹೆಲ್ಪ್ ಮಾಡಿ ಕೊಡುತ್ತೆ. ತುಂಬಾ ಫೀಲ್ಡ್ ವರ್ಕ್ ಮಾಡೋರು ಯಾರಾದ್ರೂ ಇದ್ರೆ ಸೊ ಅವ್ರಿಗೆ ಕೂಡ